ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಏನ್ ಮಾಡ್ಬೇಕು ತಿಳಿಯಲಾರೆ, ನಾ ಸಗಣಿ ಬಳಿಯಲಾರೆ. ಯವ್ವ ದೇವ್ರೇ, ಯವ್ವ ಕೆಟ್ಟ ವಾಸನಿ, ಯಪ್ಪ ಹೆಣಬಾರ, ಅಯ್ಯವ್ವ ದೇವ್ರೇ. ಏನ್ ವಾಸನಿನಪ್ಪ ಇದೇನಿದು? ಏನ ಮಿಸ್ ಕಾಡ್ತೈತಿ. ಏ ರೂಪಕ ಬಾಯ್ಲೆ ಬಾಯ್ಲೆ, ಏನಾತ? ಯಾಕೆ ಕುದ್ರಿದಿ ಅಕ್ಕ? ಇಲ್ಲೇನ ಮಿಸ್ ಕಾಡಕತ್ತೈತಿ ನೋಡು. ಅಯ್ಯೋ ಹಸಿಸಿ ಜಂತುಳ. ಚೀ ಜಂತುಳನ. ಯವ್ವ ದೇವ್ರೆ, ಇದನ್ನೆಲ್ಲ ಕೈಯಿಂದ ಮುಟ್ಟಿ ಬಳದ್ ಬುಟ್ಟಿ ತುಂಬೇನಲ್ಲಪ್ಪ. ಇನ್ನು ಯಾವಾಗ ಬರ್ತಾರ ಏನ ಅತ್ತಿಯರತ್ತಾಗ? ನಂಗಂದ್ರೂ ಸಾಕಾಗತ್ತವ ಇದೆಲ್ಲ ಕೆಲಸ ಮಾಡಿ ಅತ್ತಾಗ. ನಾನು ನಮ್ಮ ಅವ್ನ ಮನೆಗೆ ಹೋಗಿನ ಅಷ್ಟೇ. ನಿನ್ ಜೊತೆಗೆ ನಾನು ಮಾಡಕತ್ತಿಲ್ಲ. ನಿನ್ನೆ ನಾ ಮಾಡೀನಿ, ಇವತ್ತು ನೀ ಮಾಡಿ. ನಾನೇನು ಖಾಲಿ ಕುಂತೇನು? ಅಲ್ಲಿ ಅಷ್ಟಕೊಂಡ ಬಾಂಡೆ ತಿಕ್ಕಿ ಅರ್ಬಿ ಹೋಗ್ಯಾಕತ್ತಿಲ್ಲ. ನೀ ಇದನ್ನೆಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇದು ಮಾಡ್ಬೇಕಂತೇಳಿ, ನೀ ಎಲ್ಲ ಕಸ ಹೊಡ್ ಕಲ್ ಒರೆಸ್ಬೇಕಂತೇಳಿ. ಪಾಪ ನಿನಗೆ 2 ಕೆಲಸ, ನನಗೆ 2 ಕೆಲಸ ಅಂತೇಳಿ. ಅಯ್ಯ, ನೀ ಮಾಡಿದ್ರೆ ಏನು ಫರ್ಕ್ ಬೀಳಂಗಿಲ್ಲ. ನಾ ಮಾಡೋದು ಹೇಳಿಲ್ಲ ಅಂದ್ರೆ ನಾ ಕೆಲಸ ಮಾಡಕ್ಕೆ ಹುಟ್ಟೆ ನಾನು? ಹಂಗಲ್ಲಕ್ಕ, ನಾನ್ ಡಿಗ್ರಿ ಹೋಲ್ಡರ್ ಗೊತ್ತನ, ಡಿಗ್ರಿ ಮಾಡೇನಿ. ನಿನ್ನಂಗ 6ನೇತ್ತ 7ನೇತ್ತ ಓದಿಲ್ಲ. ನಾನು ಇದನ್ನ ಮಾಡೋದು ಯಾವ ಲೆಕ್ಕ ಹೇಳಿ ನೀನ ನೋಡುನು. AC ರೂಮ್ನಾಗ ಕುತ್ಕೊಂಡು ಆರಾಮಾಗಿ ಸ್ಯಾಲ್ರಿ ತಗೋಬೇಕಿತ್ತು ನಾನು. ಹೋಗಿ ಹೋಗಿ ಇವನ್ ಲವ್ ಮಾಡಿ ಈ ಮನೆಗೆ ಬಂದು ಇದನ್ನೆಲ್ಲ ಮಾಡಂಗಾಗಿತ್ತು ನನ್ನ ಹಣೆ ಬಾರ. ಇವನು ಚಲೋ ಓದ್ಯಾನ, ನಾನು ಚಲೋ ಓದೇನಿ. ಮದುವೆ ಮಾಡ್ಕೊಂಡ್ರೆ ಜೀವನದಾಗ ಆರಾಮಾಗಿರ್ಬೋದು ಅಂತ ಅನ್ಕೊಂಡೆ. ನನ್ನ ಕೊಂಪ್ಯಾಗ ಹಾಕ್ಬಿಟ್ನಲ್ಲಪ್ಪ ದೇವ್ರೆ. ಹೆಂಗಿರುವುದು ಈ ಮನ್ಯಾಗ? ಯವ್ವ ದೇವ್ರೆ, ನೋಡಿ ಸಗಣಿ ಬಾಚಾಕತ್ತೀನಿ. ನೀ ಏನೋ 6ನೇತ್ತ ಓದಿ ಸಗಣಿ ಬಾಚಿದ್ರು ನಡಿತೈತಿ, ಮುಸ್ರಿ ತಿಕ್ಕಿದ್ರು ನಡಿತೈತಿ. ನಂದು ಹಂಗಲ್ಲ. ಏಯ್, ನಿನ್ ಡಿಂಗ್ರಿನ ಕಟ್ಟಿ ಮೂಲೆ ಗಿಡ. ನಿನ್ ಡಿಂಗ್ರಿ ಎಲ್ಲ ನಾನು ಮುಂದೆ ನಡೆಯಂಗಿಲ್ಲ. ಏನು ನಾನು ಹೆಂಗೆ ಅತ್ತಿ ಮನೆ ಸೊಸಿ, ನೀನು ಹಂಗೆ ಅತ್ತಿ ಮನೆ ಸೊಸಿ. ನಾನು ಏನೇನು ಕೆಲಸ ಮಾಡ್ತೇನೆ ನೀನು ಅದನ್ನೆಲ್ಲ ಮಾಡಾಕಬೇಕು. ಇಷ್ಟಕ್ಕೂ ದಿನ ಏನು ಇದನ್ನೆಲ್ಲ ಮಾಡ್ತೇವನ? ದಿನ ಅತ್ತಿ ಮಾವ ಮಾಡ್ತಾರ. ನೀರಿಡೋದು, ಹುಲ್ಲು ಹಾಕೋದು, ಸೊಕ್ಕಿ ಸ್ವಚ್ಛ ಮಾಡೋದು, ಹಾಲು ಇಡೋದು ಎಲ್ಲ ಅವ್ರು ಮಾಡ್ತಾರ. ನಮ್ದು ಒಳಗಿನ ಕೆಲಸ ಅಷ್ಟೇ ಇರ್ತಿತ್ತು. ಏನು ಮಾಡ್ಬೇಕು ಈಗ? ಮತ್ತೆ ಅವ್ರು ಊರಿಗೆ ಹೋಗ್ಯಾರಲ್ಲ, ನಾವು ಮಾಡಾಕಬೇಕು. ಇಷ್ಟು ಮಾಡಾಕ ಹತ್ರ ಗತಿ ಏನಂತೇನೆ ನಾನು ಮುಂದೆ. ನಿನ್ ಡಿಂಗ್ರಿ ಏನು ಅಂತಾವೆಲ್ಲ 1000 ಮಾಡೇನಿ ನಾನು. ಬಡ ಬಡ ಇದು ಸಗಣಿ ಎಲ್ಲ ಬಾಚಿ ಗೊಬ್ರಕ್ಕೆ ಹಾಕು. ಅಲ್ಲಿ ಇಲ್ಲಾಂದ್ರೆ ಕುಳ್ಳೇನು ಬಡಿಯೋದು ಬೇಡ, ಗೊಬ್ರಕ್ಕೆ ಹಾಕು ಸಾಕು. ನನಗೂ ಕುಳ್ಳು ಬಡಿಯಕ್ಕೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ನೀ ಬಡಿ ಅಂದ್ರೂ ಬಡಿತಿದ್ದಿಲ್ಲ. ಹೋಗಿ ನನಗೆ ಕುಳ್ಳು ಪಳ್ಳು ಎಲ್ಲ ಬಡಿಯಕ್ಕೆ ಬರೋದಿಲ್ಲ. ಹಾಲು ಯಾರು ಹಿಂಡ್ಬೇಕೀಗ? ನನಗೆ ಹಾಲು ಹಿಂಡಕ್ಕ ಬರಲ್ಲಕ್ಕ, ನೀನೇ ಹಿಂಡ್ಬೇಕು. ನೀನೇ ಹಿಂಡಿಲ್ಲ, ಇವತ್ತು ನೀನೇ ಹಿಂಡ್ಬೇಕವ. ನನಗೆ ಒದಿತದ, ಆಮೇಲೆ ನನಗೆ ಹಾಲು ಹಿಂಡಕ್ಕ ಬರಲ್ಲ. ನಾನು ಏನು ಮಾಡಲಿ? ಆತಾತ, ನಾ ಹಿಂಡ್ತೀನಿ. ಕೈಯೆಲ್ಲ ಸ್ವಚ್ಛ ತೊಳ್ಕೊಂಡು ಏನು ಒಳಗೆ ಹೋಗಿ ಒಂದು ಸ್ವಲ್ಪ ನೆಲ ಒರೆಸು. ಏನು ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ನೆಲ ಬೇರೆ ಒರೆಸ್ಬೇಕಾ? ಏನು ಕೆಲಸ ಮಾಡಿದೇವ? ಒಂದೇ ಒಂದು ತಾಸ್ನಾಗ ಆಗು ಕೆಲಸನ 3 ತಾಸಿಂದ ಮಾಡ್ತಾನ ಅದಿ ಒಳಗೆ ಬರಾವಲ್ಲಿ. ಹೋಗ್ಲಿ ಬಿಡು, ಏನೋ ಸ್ಲೋ ಆಕಿ ಗೊತ್ತಿಲ್ಲ, ನಿಧಾನ ಮಾಡಾತಾಳ ಅಂತ ಸುಮ್ಮನಿದ್ರ ಹಂಗ ಎಲ್ಲ ಕೆಲಸ ನಾನು ಮಾಡ್ಬೇಕು ಬಿಡು. ಇನ್ನೂ ಅಡಿಗೆ ಮಾಡ್ಬೇಕು, ಕಸ ಹೊಡಿಬೇಕು, ಕಲ್ಲು ಒರೆಸ್ಬೇಕು, ಬಾಂಡೆ ತಿಕ್ಕಿದೆ, ಅಷ್ಟು ಅರ್ಬಿ ಹೋಗೋದು ಒಣಾಕಿದೆ. ವಾಷಿಂಗ್ ಮಿಷನ್ ಕೆಟ್ಟು ಕುಂತೈತದ. ಮತ್ತೆ ಈಗೆಲ್ಲ ನಾನೇ ಮಾಡ್ಲೇನ? ನನಗೂ ನನ್ನ ಮಗ ಹಾಳಾಕತ್ತಾನಲ್ಲಿ. ಅಕ್ಕ ನನಗೆ ಆಗಂಗಿಲ್ಲಕ್ಕ. ಆಗಂಗಿಲ್ಲ ಅಂದ್ರೆ ಏನು ಮಾಡಲಿ? ಮಾಡು ಏನಾಗೋದಿಲ್ಲ. ಬಡ ಕೆಲಸ ಮುಗಿಸ್ಕೊ ಹೋಗ್ಬೇಕು. ನನಗೂ ಜಂಪರ್ ಭಾಳ ಹೊಲಿವು ಬಂದವು. ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ಪಕ್ಕದಲ್ಲಿದ್ರೆ ನಾನೇ ಶಿವ ನೀನೆ ಪಾರ್ವತಿ. ಸ್ಪೆಷಲ್ ಆಗೈತೆ ಈ ದೃಶ್ಯ, ಸ್ಪೆಷಲ್ ಆಗೈತೆ. ರೀ ಬಾಯ್ ಮುಸ್ತಿರ ಇಲ್ಲಿಗ. ಸ್ಪೆಷಲ್ ಆಗಿ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ಈಗತಿ. ಕಾಲೇಜ್ದಾಗ ಯಾರ್ಯಾರೋ ನನ್ನ ಹಿಂದೆ ಬಿದ್ದಿದ್ರು. ಅವ್ರನ್ನ ಮದುವೆ ಮಾಡ್ಕೊಂಡಿದ್ರೆ ರಾಣಿಗತೆ ಇರ್ತಿದ್ದೆ ಗೊತ್ತುನ. ಅವನು ಯಾರೋ ಅವ್ನು ಬಾಯಾಗ ಬರ್ತಾ ಇಲ್ಲಲ್ಲ, ಯಾರಪ್ಪ ಅವನು? ಶ್ರೀಧರ್. ಅವ್ನು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ ಗೊತ್ತುನ. ನನಗೆ ನೀನೇ ಜೀವ, ನೀನೇ ಪ್ರಾಣ ಅಂತಿದ್ದ. ನಾನು ಹೋಗಿ ನೀನೇನು ಪ್ರೀತಿ ಮಾಡ್ತಿದ್ನಲ್ಲ, ಅದಕ್ಕೆ ಎಷ್ಟು ಪ್ರೀತಿ ಮಾಡ್ತೇನೆ ಅಂದ್ರೂ ನಾನು ಮಾತು ಕೇಳಿಸ್ಕೊಲಿಲ್ಲ. ನಂಗೆ ನೀ ಇಷ್ಟ ಇಲ್ಲ, ನನಗೆ ಅವನೇ ಬೇಕಂತ ನೀನು ಮದುವೆ ಮಾಡ್ಕೊಂಡಿದ್ದಕ್ಕೆ ಸಗಣಿ ಬಾಚಕಚ್ಚಿ. ಅವ್ನು ನೋಡು ಬ್ಯಾರೆದಕ್ಕಿನ ಮದುವೆ ಮಾಡ್ಕೊಂಡ. ಮೊನ್ನೆ ನೋಡ್ತೀನಿ ಕಾರ್ನಾಗ ಹೊಂಟಾನು ಎಂತಿ ಕರ್ಕೊಂಡು ಆರಾಮ ಸ್ಟೇಟಸ್ ಇಡ್ತಾನೆ. ಮತ್ತು ನನ್ನ ಜೀವನ ನೋಡಿದ್ರೆ ಹಿಂಗಾಗೋತು. ಅಯ್ಯೋ ದೇವ್ರೆ, ಸ್ಟೇಟಸ್ ಇಡೋದಿರ್ಲಿ, ಸ್ಟೇಟಸ್ಸೇ ಇಲ್ದಂಗೆ ಆಗೋತು. ಗಂಡನ್ ಮುಂದೆನೆ ಇನ್ನೊಬ್ಬವನ್ ಮದುವೆ ಮಾಡ್ಕೊಂಡಿದ್ರೆ ಚಲೋ ಇತ್ತಂತ ಹೇಳ್ತೀಯ? ಸುಮ್ನಿರ್ರಿ, ಯಾ ಗಂಡ ನೀ ಬಲು ಬಂಡ ಆಗೈತ್ ನನ್ನ ಬಾಳ ಗುಂಡ. ಅಲ್ಲಲೆ ಇವತ್ತು ಒಂದಿನಕ್ಕೆ ಎಷ್ಟು ಬೇಸರ ಮಾಡ್ಕೊಳಕತ್ತಿ? ನಮ್ಮವ್ ದಿನಾ ಮಾಡ್ತಾಳಲ್ಲ ಇದನ್ನ ಕೆಲಸ. ಒಂದಿನಾರ ಅತ್ತಿಯಾರ ನೀವು ಇವತ್ತು ಕುಂದ್ರಿ, ನಾವು ಮಾಡ್ತೇವಿ, ನಿಮಗೆ ಬೇಸರ ಆಗಿರ್ಬೋದು, ನಾವು ಮಾಡ್ತೇವಿ ಅಂತ ಒಂದಿನಾರ ಬಂದು ಬಿಡಿಸ್ ಮಾಡಿರನ ಹೇಳ್ರಿ ನೀವ ನೋಡೋಣ. ದಿನಾ ನಮ್ಮವ್ ಮಾಡ್ತಿದ್ದಾಗ ನಿಮ್ಗೆ ಏನು ಅನಿಸ್ತಿದ್ದಿಲ್ಲ. ಇವತ್ತು 1 ದಿನ 2 ದಿನ ಈಗೇನೋ ನಮ್ಮವ್ ಊರಾಗಿಲ್ಲ ಅಂತೇಳಿ ನಿಮಗೆ ಮಾಡಕ್ಕೆ ಇಷ್ಟು ತ್ರಾಸ ಆಗ್ಬಿಟ್ಟತಿ. ಸುಮ್ನಿರಿ ಸಾಕು. ಅವಾಗ ಅತ್ತಿ ಮಾವ ಆರಾಮಿಲ್ದಂಗ ಹಾಸ್ಪಿಟ್ಲಿಗೆ ಸೇರಿದ್ರಲ್ಲ, ಅವಾಗೂ ಮಾಡಿಲ್ಲನು, ಈಗೂ ಮಾಡತ್ತೀವಿಲ್ಲ. ನಮ್ಮ ಕೆಲಸ ಅಲ್ರಿ, ನಾನು ಡಿಗ್ರಿ ಓದೇನ್ರಿ. ಅತ್ತಿ ಮಾವ ಅನ್ಎಜುಕೇಟೆಡ್ಸ್, ಅವ್ರು ಇದನ್ನೇ ಮಾಡ್ಕೊಂತ ಬಂದಾರ, ಇದನ್ನೇ ಮಾಡ್ತಾರ, ಮುಂದೆ ಇದನ್ನೇ ಮಾಡ್ಬೇಕು. ನಮ್ಗೇನು ಕರ್ಮ ನೋಡ್ರಿ. ನಾನು ಹೇಳ್ತೀನಿ, ನಾನೇನು ಇದನ್ನೆಲ್ಲ ಏನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಬೇಡ್ರಿ. ಅತ್ತಿ ಮಾವ ಇರೋ ಕಾಲ್ ಮಠ ಆತು, ಆಮೇಲೆ ಇವೆಲ್ಲ ಎಲ್ಲ ಬಂದು. ಆದರ್ಶ ಮಹಿಳೆ, ಆದರ್ಶ ಸೊಸೆ. ನಡಿ ಹೋಗಿ ಹಾಕೋಗ. ನಿಧಾನಕ್ಕೆ ಹೋಗಿ ಮತ್ತೆ ಹೊತ್ಕೊಂಡ್ ಬಿದ್ದಿ ಸಗಣ್ಯಾಗ. ಜಂತುಳ ಬಿತ್ತ ತಲೆ ಮೇಲೆ.
ನಿಮ್ಮನ್ನ ಊಟ ಊಟ ಆಗೈತಲ್ಲ ನಿಮ್ಮಿದ್ರಿಗೆ ಯಾರದರ ಸಲುವಾಗಿ ಉಪವಾಸ ಇದ್ರೆ ಏನು ಉಪಯೋಗಪ್ಪ ಸತ್ತೋಕ್ಯವ ಅಷ್ಟ ನಾವ ನನಗದು ಗೊತ್ತೈತೆ ಅದಕ್ಕೆ ನಿಮ್ಗೆ ಊಟಕ್ಕೆ ನೀನು ನಾನು ಊಟ ಮಾಡಿದ್ದೆ ಬೇರೆ ಏನಾರ ಬೇಕಿತ್ತನ ನಿಮ್ಗಲ್ಲಿ ಹಾಸಿ ರೆಡಿ ಮಾಡೀನಿ ನೀವು ಮಕ್ಕೋ ಹೋಗ್ರಿ ನೀ ಮಕ್ಕಳಲ್ಲ ನಾ ಮಕ್ಕೋತೇನೆ ಬಿಡ್ತೇನೆ ನಿಮಗೆ ಯಾಕ್ರಿ ಅದು ನಿಮ್ಮ ಪಾಡಿ ನೀವು ಹೋಗ್ರಿ ಅಷ್ಟೇ ಅಯ್ಯೋ ದೇವ್ರೇ ಆತಾಗ ಅತ್ತಿಯವ್ರು ಬರಲಿ ನಾಳೆ ಬರ್ತಾರ ಕಾಂತತಿ ನಾಳೆ ಬಂದ್ರೆ ಇದನ್ನೇ ಮಾತಾಡ್ತೇನೆ ನಾನು ಪಟ ಮಾತಾಡಿ ನಮ್ಮ ಅಪ್ಪನ ಮುಂದೆ ಮನೆ ನಾ ಹೋಗ್ತೇನೆ ಇವತ್ತ ಹೋಗ್ಬೇಕಂದೆ ಬೇಡ ಅತ್ತಿಯವ್ರ ಮನೆಯಾಗಿಲ್ದಾಗ ಮತ್ತೆ ನೀ ಹೆಂಗೆ ಓದಿ ಅಂತ ಅನ್ನೋದು ನಂಗೆ ಸರಿ ಅನ್ಸಂಗಿಲ್ಲ ಬೇಡ ಅದಕ್ಕೆ ಅತ್ತಿಯವ್ರು ಬರಲಿ ಹೇಳಿ ಹೋಗ್ತೀನಿ ಅವಾಗ ಆರಾಮಾಗಿರ್ರಿ ಸುಮ್ಮನೆ ನನ್ನ ಕಿರಿಕಿರಿ ನಿಮಗೆ ಇಷ್ಟ ಆಗೋಲ್ದು ಯಾಕೆ ಸುಮ್ಮನೆ ಆತಾಗ ಏನು ಬೇಜಾರು ಮಾಡ್ಕೋಬೇಡ ನಂದು ತಪ್ಪಾಗೈತಿ ನಾನಾ ನಿನ್ನ ಜೊತೆ ನಡ್ಕೊಳ್ಳೋದ ಸರಿಯಾಗಿ ನಡ್ಕೊಂಡಿಲ್ಲ ನಮ್ಮ ತಂಗಿ ಇವತ್ತು ಬಂದು ಬಾಯಿಗೆ ಬಂದಂಗೆ ಬೈದ ಮೇಲೆ ನಂಗೆ ಗೊತ್ತಾಗಿದ್ದೆ ನಮ್ಮ ಅವನು ಎಷ್ಟೋ ಸಲ ಹೇಳಾಳ್ಬಿಡು ಬುದ್ಧಿ ಆದ್ರೆ ನಾನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ ನಾ ಮಾಡೋದು ತಪ್ಪೈತೆ ಅಂತೇಳಿ ನನಗೆ ಇವತ್ತ ಗೊತ್ತಾಗಿದ್ದು ಬೇಜಾರು ಮಾಡ್ಕೋಬೇಡ ಕ್ಷಮಿಸ್ಬಿಡು ಇನ್ನು ಮುಂದೆ ಜೀವನದ ಚಂದ ಇರೋನು ಯಾರು ಡೈವರ್ಸ್ ಕೊಡೋದು ಬೇಡ ನೀನು ನಾನು ಬಿಟ್ಟು ಹೋಗೋದು ಬೇಡ ನಾನು ನಿನ್ನ ಬಿಟ್ಟಿರಂಗಿಲ್ಲ ಇಬ್ಬರು ಜೀವನದ ಚಂದ ಇರೋನು ಏನು ಏನ ನಿಮ್ಮ ಬಾಯಾಗ ಈ ಮಾತು ಅಲ್ಲ ನೀವೇನು ತಮಾಷೆ ಮಾಡತ್ತೀರಾ ಖಂಡಿತ ಇಲ್ಲ ಯಾವ ತಮಾಷೆನೂ ಮಾಡಾಕತ್ತಿಲ್ಲ ನನಗೆ ಯಾಕೋ ನಾ ಮಾತಾಡೋದು ಸರಿಯಲ್ಲ ಅಂತ ನನಗೆ ಅನಿಸ್ತು ನಮ್ಮ ತಂಗಿ ಅಷ್ಟು ಬಾಯಿಗೆ ಬಂದಂಗೆ ಬೈದ ಮೇಲೆ ನಂಗೆ ಗೊತ್ತಾಗಿದ್ದು ಅದಕ್ಕೆ ಬೇಜಾರು ಮಾಡ್ಕೊಬೇಡ ಇಷ್ಟು ದಿನ ನಿನ್ನ ಮನ್ಸಿಗೆ ಭಾಳ ನೋವು ಮಾಡೀನಿ ನಾನು ನಿನ್ಗೆ ಹೆಂಡ್ತಿ ಅನ್ನೋ ಒಂದು ಪ್ರೀತಿಲೇ ಚಂದಾಗಿ ನೋಡ್ಕೊಳ್ಳೇ ಇಲ್ಲ ಅದು ನಿಂಗೆ ಭಾಳ ಹರ್ಟ್ ಆಗೈತೆ ಅಂತ ನಂಗೆ ಗೊತ್ತೈತಿ ಬೇಜಾರು ಮಾಡ್ಕೊಬೇಡ ಅಲ್ಲ ನೀವು ಇಷ್ಟು ಬದಲಾಕಿರಂತ ನಾನು ಅನ್ಕೊಂಡಿದ್ದೇ ಇಲ್ಲ ನಿಮ್ಗೆ ಗೊತ್ತಾ ನಂಗೆ ಎಷ್ಟು ಬೇಸರ ಆಗಿತ್ತು ಅಂತೇಳಿ ನೀವು ಡೈವರ್ಸ್ ಕೊಟ್ಟು ಹೋಗಿ ಅಂದ್ಬಿಟ್ಲೆ ನಂಗೆ ಭಾಳ ಬೇಜಾರಾತು ಮುಂದಿನ ಜೀವನ ಏನಪ್ಪ ಅಂತೇಳಿ ಜಗ್ ಯೋಚನೆ ಮಾಡಿದೆ ಯೋಚನೆ ಮಾಡಿ ಆಯ್ತು ಬಿಡು ಮತ್ತಿನ್ನೇನು ಮಾಡೋದು ಇವರೇ ಬೇಡ ಅಂದಮೇಲೆ ನಾನಾರ ಏನು ಮಾಡೋದು ಅಂತೇಳಿ ಸುಮ್ಮನೆ ಈಗ ನನಗೆ ಏನು ಮಾಡ್ಬೇಕಂತ ದಿಕ್ಕರ ಆತಿದ್ದಿಲ್ಲ ಇನ್ನು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಆತಂತ ವಿಚಾರ ಮಾಡಿದ್ದೆ ಯಾಕಂದ್ರೆ ಬಲವಂತವಾಗಿ ಹಿರಿಯರು ಕೂಡಿಸಿ ಜಗಳ ಮಾಡಿ ನಾ ಇಲ್ಲೇ ಇರ್ತೇನೆ ಅಂತ ಹೇಳಿ ನನಗೆ ಇರೋಕೆ ಇಷ್ಟ ಇದ್ದಿದ್ದಿಲ್ಲ ಒಟ್ಟಿನಲ್ಲಿ ಅದು ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ನನಗೆ ಏನು ಮಾಡ್ಬೇಕು ಮುಂದಿನ ದಾರಿ ಅನ್ನೋದು ಗೊತ್ತಾಗಿದ್ದಿಲ್ಲ ಇವತ್ತು ನಮ್ಮ ತಂಗಿ ಬಂದು ಬಾಯಿಗೆ ಬಂದಂಗೆ ಬೈದ ಮೇಲೆ ನಂಗೆ ಗೊತ್ತಾಗಿದ್ದು ನಾ ಮಾಡಾತಿರು ತಪ್ಪು ಅಂತೇಳಿ ಅದಕ್ಕೆ ಸಾರಿ ಬೇಜಾರಾಗ್ಬೇಡ ಅಲ್ಲ ನಿಮ್ಮ ಪ್ರಾಬ್ಲಮ್ ಅರ ಏನಿತ್ತು ನನ್ನ ಪ್ರಾಬ್ಲಮ್ ಅಂತಂದ್ರೆ ನನಗೆ ಸುಳ್ಳು ಕೇಳಿ ನಾ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಹುಡುಗಿ ಅನ್ನೋದಕ್ಕಿಂತ ಒಬ್ಬಕ್ಕೆ ಮದುವೆ ಆದ ಹೆಣ್ಮಗಳು ಅಂತೇಳಿ ತಿಳ್ಕೊ ಗಂಡಸತ್ತಿದ್ದ ಮಗ ಇದ್ದ ಒಂದು ಒಟ್ಟಿನಲ್ಲಿ ಅದು ಯಾಕೋ ಏನೋ ಗೊತ್ತಿಲ್ಲ ಒಬ್ರಿಗೊಬ್ರು ಪ್ರೀತಿ ಮಾಡಿದ್ವಿ ಮದುವೆ ಮಾಡ್ಕೋಬೇಕಂತಿದ್ವಿ ಆದ್ರೆ ನಮ್ಮ ಹೋಗೋದು ಇಷ್ಟ ಇದ್ದಿದ್ದಿಲ್ಲ ಬಡ ಬೈದು ಹೇಳಿ ಮತ್ತು ನಿನ್ನ ಮದುವೆ ಮಾಡಿಸಿದ್ಲು ನನಗೆ ಇಷ್ಟ ಇದ್ದಿದ್ದಿಲ್ಲ ಆದರೂ ಮದುವೆಗೆ ಒಪ್ಕೊಂಡು ಹ್ಞೂ ಅಂತ ಆಗೇನಿ ಆದ್ಮ್ಯಾಗಾರ ನಾನು ಎಲ್ಲ ಮರ್ತು ಚೆಂದಾಗಿ ಇರಬೇಕಿತ್ತು ಆದ್ರೆ ಅದನ್ನು ಬಿಟ್ಟು ನಿನ್ನ ಕೂಟ ಸುಮ್ಮನೆ ಜಗಳ ಮಾಡ್ಕೊಂಡೆ ನಿನ್ನ ಕಂಡ್ರೆ ಸೇರ್ಲಿಲ್ಲದಂಗೆ ಮಾಡೋದು ನಾನು ಒಂಥರ ಹಿಂಗೆ ಕೊಬ್ಬಿಲೆ ನಡ್ಕೊಳ್ಳೋದು ಮಾಡಕತ್ಬಿಟ್ಲೆ ನನಗದು ನಾ ಮಾಡಾತಿರೋ ತಪ್ಪು ಅಂತೇಳಿ ಅನಿಸ್ಲಿಲ್ಲ ಅದಕ್ಕೆ ಇನ್ನು ಮುಂದೆ ಹಂಗೆ ಮಾಡಂಗಿಲ್ಲ ನೀನು ನಾನು ಬಿಟ್ಟು ಹೋಗ್ಬೇಡ ನನಗೆ ನಿಮ್ಮನ್ನು ಬಿಟ್ಟು ಹೋಗ್ಬೇಕಂತ ಏನಿಲ್ರಿ ನಿಜ ಹೇಳ್ಬೇಕಾದ್ರೆ ನಾ ಮದುವೆ ಹುಡುಗ ಫಸ್ಟ್ ಸ್ಟ್ಯಾಂಡ್ ಆಗಿರ್ಬೇಕು ಅವು ಯಾರನ್ನೂ ಇಷ್ಟಪಟ್ಟಿರಬಾರ್ದು ಅಂತ ಮಾಡಿದ್ದೆ ನೋಡಿದ್ರೆ ಈಗ ನೀವು ಹಿಂಗೆ ಅಂತೀರಿ ಹೋಗ್ಲಿ ಜಗಳ ಮಾಡ್ಕೊಂಡು ಹೋದ್ರೆ ಸಂಸಾರ ಆಗಂಗಿಲ್ಲಲ್ಲ ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೆ ಇಷ್ಟು ತಿಳುವಳಿಕೆ ಇರೋ ಹುಡುಗಿ ನಾ ದೂರ ಮಾಡ್ಕೊಳಕತ್ತೀನಿ ನೋಡಿ ಅಂತ ಹುಚ್ಚಿರ್ಬೇಕು ಇನ್ನು ಮುಂದೆ ನಮ್ಮ ಅವ್ವ ಅಂದಂಗೆ ನಮ್ಮ ಸಂಸಾರ ಶುರು ಮಾಡೋಣ ಆತ ಹ್ಞೂ ತುಪ್ಪ ಈ ಬಾಲ್ ತೊಗೊಂಬಂಗಾರ ಅತ್ತಿಯರ ನಿಮ್ಗೆ ಮುದ್ದೆ ಮಾಡಿಟ್ಟೇನೆ ಆಮೇಲೆ ಶೇಂಗಾ ಸಾರು ಅನ್ನ ಮಾಡಿಟ್ಟೇನೆ ರೀ ಅತ್ತಿಯರ ಆ ಸಾರು ಮುದ್ದಿಗೆ ಹೋಗ್ತೈತಿ ಅನ್ನಕ್ಕೆ ಹೋಗ್ತೈತಿ ಅಲ್ಲ ಮತ್ತೆ ನೀ ಏನು ಕಟ್ಕೊಂಡಿ ಇಲ್ರಿ ಅತ್ತಿಯರ ನಾ ಏನು ಕಟ್ಕೊಂಡಿಲ್ಲ ಅಂದ್ರೆ ನೈನಾ ಫೋನ್ ಮಾಡಿದ್ಲ ರೀ ಅವು ಏನೋ ಅಂದ್ಲಪ್ಪ ತರಕಾರಿದು ಪಲಾವ್ ಮಾಡ್ಯಾಳಂತ ಮನ್ಯಾಗ ಅದಕ್ಕೆ ಅಕ್ಕ ಏನು ತೊಗೊಂಬರ್ಬೇಡ ಅತ್ತಿಯಮ್ಮ ನಾನು ಇವ್ರ ಕೈಯಾಗ ನಿನಗೂ ಒಂದು ಡಬ್ಬಿ ಕೊಟ್ಟು ಕಳಿಸ್ತೀನಿ ಅಂದಾಳ ಅದಕ್ಕೆ ಆಯ್ತು ತಗೋರುವ ಅಂತಂದೆ ಇದೊಂದು ಅನುಕೂಲ ನೋಡು ಒಂದೇ ಬ್ಯಾಂಕ್ನಾಗ ಕೆಲಸ ಮಾಡಕ್ಕೆ ಅವರು ನೀನು ಏನಾರ ಅಲ್ಲಿ ಮಾಡಿದ್ದು ಇಲ್ಲಿ ಕೊಟ್ಟು ಕಳಿಸ್ತಾರ ಇಲ್ಲಿ ಮಾಡಿದ್ದನ್ನ ಅಲ್ಲಿ ಒಯ್ತಿ ಹೌದು ನೋಡಮ್ಮ ಹಂಗ ನಾ ಬರಲಮ್ಮ ಕಾಡಂಗಿಲ್ಲಲ್ಲಮ್ಮ ಇವ ಸಂಜೆಗೆ ನಾ ಬರೋ ಮಟನು ಏನಿಲ್ಲ ಹಾಲು ಕುಡಿ ಸ್ವಲ್ಪ ರೋಡ ಕಡಿಮೆ ಐತೆ ಏನು ಭಾಳ ಹತ್ರ ಒಂದು ಸ್ವಲ್ಪ ನಿಪ್ಪಲ್ ಕೊಟ್ಟಿರ್ತೇನೆ ಆಮ್ಯಾಗ ಇದು ಮೆತ್ತಗೆ ಅನ್ನಪನ್ನ ಮಿದ್ದಿ ತಿನ್ನಿಸ್ತೇನೆ ಒಂಚೂರು ಹಾಲು ಇದು ಏನೇವ ಅದು ಹೆಸರು ಬೇಳೆ ಅನ್ನ ಮಾಡಿ ತಿನ್ನಿಸಿರ್ತೇನೆ ತುಪ್ಪ ಹಾಕಿ ತಿಂತಾನ ಮಧ್ಯಾಹ್ನ ಮಕ್ಕೊಂತಾನ ಒಂಚೂರು ಗಾಳಿ ಕರ್ಕೊಂಡು ಅಲ್ಲಿ ಪಡ್ಸಾಲಿ ಕಟ್ಟಿ ಮ್ಯಾಗ ಕುಂದಿರ್ತೇನಲ್ಲ ಅಲ್ಲಿ ಆಜು ಬಾಜುಕಿನ ಹುಡುಗರು ಯಾವಾರ ಒಂಚೂರು ಬಂದ್ರೆ ನೋಡ್ಕೊಂತ ಆಡೋದನ್ನ ನೋಡ್ಕೊಂತ ಕುಂದಿರ್ತಾನೆ ಅಷ್ಟೇ ಮತ್ತೇನಿಲ್ಲ ಯಾಕೆ ಹೊರಗುನ ಯಾರು ಕಾಣವಲ್ರವ ಇವತ್ತಿಗೆ ಎಲ್ಲಿ ಹೋಗ್ಯಾರ ಏನು ಆ ಪ್ರೇಮವರ ಒಟ್ಟು ಬರ್ತಿ ಅಡ್ಡಾಡ್ಕೊಂತ ಅದ್ರ ಬಾರ್ಲಿ ಬಡಿಲಿ ಅದು ಬಂದಿಲ್ಲವ ಕೆಟ್ಟ ಬ್ಯಾಸರಾಗತ್ತವ ಏನು ಚಾಡನಾರ ಹೇಳ್ಕೊಲಿ ಬೇಕಾದ್ ಮಾಡ್ಕೊಲಿ ಒಂಚೂರು ಆಜು ಬಾಜುಕ್ ಮಂದಿ ಅಂತ ಇರ್ಬೇಕು ಬಿಡ ಇವತ್ತಾಗ ಅಯ್ಯೋ ಅಮ್ಮ ನಾನು ನಿಮ್ಗೆ ಹೇಳುದ ಮರ್ತೇನೆ ನೋಡ್ರಿ ಅದು ನಮ್ಮವ್ವ ಪ್ರೇಮ ಕಂಟಿಯರು ಪಾತಿಮಂಟಿಯರು ಗಿರ್ಜಕಾರು ಶಾಂತಕಾರು ಅಷ್ಟ್ರು ಎಲ್ಲರೂ ಆಮೇಲೆ ಇವ್ರು ಇಲ್ಲಿ ಕಲ್ಲವರಕ್ಕರು ಯಾರ್ಯಾರ ಒಟ್ಟರು ಸೇರಿ ಇದು ಯಾವ್ದಪ್ಪ ಅದು ಹಾಂ ಹಂಪಿ ಹೊಸಪೇಟೆ ಅದು ಯಾವ್ದದು ಮತ್ತೆ ಬರೋದಲ್ಲ ಅದು ಬದಾಮಿ ಪಟ್ಟದಕಲ್ಲು ಅವೆಲ್ಲ ನೋಡಕ್ಕೆ ಹೋಗ್ಯಾರಂತ ಹೌದಾ ಅಲ್ಲ ನನಗೊಂದು ಮಾತು ಹೇಳಿಲ್ಲ ನೋಡ ನಾನು ಬರ್ತಿದ್ದಿಲ್ಲನು
ಅಯ್ಯವ್ವ ನಿಮ್ಮ ಮೌತ್ ಇರಕಲ್ ತಾಳ್ಬಿಡು ನನಗೊಂದು ಮಾತು ಹೇಳಿದ್ರೆ ನಾನು ಬರ ಹೋಗಿದ್ದೆ ಒಂದೆರಡು ದಿನ ನೋಡು ಹಿಂಗೆ ಮಾಡ್ತಾವತ್ತಾಗ ನಾನಾರ ಯಾರು ಕೊಟ್ಟು ಹೋಗ್ಬೇಕಾಗೈತೆ ನೀನು ನಿನ್ನ ಕೆಲಸದಾಗ ಅವನ ಕೆಲಸದಾಗ ಮತ್ತು ನಾನು ಊರು ಪಾರು ನೋಡುದು ಯಾವಾಗ ಬರ್ತಿದ್ನಿವ ನಾನು ಹೋಗಿದ್ದೆ. ಅಯ್ಯೋ ಅಮ್ಮ ನನಗೆ ಹೇಳಿಲ್ಲವ್ರ ಏನು ಇದಕ್ಕಿದ್ದಂಗೆ ಹೊಂಟು ನಿಂತ್ರ ಏನಪ್ಪ ಬ್ಯಾಸರ ಆಗಿತ್ತು ನನಗೂ ನಾನು ಹೋಗಿ ಬರ್ತಿದ್ದೆ. ಒಂದು 2-3 ದಿನ ಬ್ಯಾಂಕ್ ಸುಟಿ ಮಾಡಿ ಶನಿವಾರ ಸುಟಿ ಇತ್ತು, ಆಯ್ತಾರ ಸುಟಿ ಇತ್ತು, ಸೋಮವಾರ ಒಂದಿನ ಸುಟಿ ಮಾಡುವ ಅಂದಿದ್ರು ಸೋಮವಾರ ಮಂಗಳವಾರನ ಬಂದ್ಬಿಡ್ತಿದ್ದೆ. ಹೌದಿಲ್ಲ 3 ದಿನ ಹೋಗ್ಯಾರ ಎಷ್ಟು ದಿನ ಹೋಗ್ಯಾರ? ಹಾಂ ಅಷ್ಟೇ ಒಂದು 2-3 ದಿನ ಹೋಗ್ಯಾರ. ಆಯ್ತು ಬಿಡವ ಹೋಲತ್ತಾಗಿ ಏನು ನಿಮ್ಮ ಬಾರಿ ಕಲ್ತಾಳ್ಬಿಡು ಒಟ್ಟು ಹೇಳಿ ಹೋಗ್ಬಾರ್ದನ್ನ ನಾನು ಹೋಗೋದಿದ್ರೆ ಹೋಗಿದ್ದೆ. ಹೌದನಮ್ಮ ಆಯ್ತು ಬಿಡ್ರಮ್ಮ ನಾನು ಬಂದಿನ ಕೇಳ್ತೇನೆ ಯಾಕೆ ಹಂಗೆ ಹೋದಿ ಅಂತೇಳಿ. ಹೋಲ್ಬಿಡು ಬಂದಿನ ಕೇಳಿದ್ರಾರ ಏನು ಉಪಯೋಗ ಏನು ಹೋಗಕ್ಕೇತನ ನಾವು ಆಯ್ತು ಓತು ಹಂಗಾರೆ ನಾ ಹೋಗಿ ಬರಲಿ ಅಮ್ಮ. ಹ್ಞೂನಮ್ಮ ಹೋಗಿ ಬಾ. ಅಂದಂಗಮ್ಮ ನೀವು ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಏನು ಹಾಕಕ್ಕೆ ಹೋಗ್ಬೇಡ್ರಿ, ನಾನೇ ಬಂದು ಹಾಕ್ತೇನೆ. ನಿನ್ನೆ ಹಾಕ್ಬೇಕಂತೆ ಸಂಜೆ ಕರೆಂಟ್ ಹೋಗಿ ನನಗೆ ಮತ್ತೆ ಆಮೇಲೆ ಕರೆಂಟ್ ಬಂದಿಂದ ಹಾಕ್ಬೇಕಂತ ಮರ್ತುಬಿಟ್ಟೆ. ಅದಕ್ಕೆ ನಿಮ್ಗೆ ಅದು ಸೊಪ್ಪಿನ ಪುಡಿ ಹಾಕಕ್ಕೆ ಚಾಲು ಮಾಡಕ್ಕೆ ಅರ್ಬಿ ಎಲ್ಲ ಪಿನ್ನಾಗಿನ ಅದು ಏನದಾವ ನೋಡಿ ಹಾಕಕ್ಕೆ ಗೊತ್ತಾಗೋದಿಲ್ಲ. ಮತ್ತು ಹಿಂದಾಗಡೆ ಅದು ಏನಾರು ಆತಂದ್ರೆ ಮತ್ತೆ ದೊಡ್ಡ ರಿಪೇರಿ ಅದು ಅಲ್ಲದೆ ಅದು ಏನಾರು ಆಗೋದಿರಲಿ ಮತ್ತು ನಿಮಗೇನಾರು ತೊಂದರೆ ಆತಂದ್ರೆ ಅದಕ್ಕೆ ಬೇಡ, ನಾನೇ ಬಂದು ಹಾಕ್ತೇನೆ. ಏನು ಒಂದು ತಾಸ್ನಾಗ ಅಂದ್ರೆ ಒಗ್ದಾಗ್ತೈತಿ, ಆಮೇಲೆ ಒಣಾಕ್ಬಿಡ್ತೇನೆ, ಬೆಳತನ ಆರ್ಬಿಡ್ತಾವೆ. ಅದಕ್ಕೆ ಏವ ನನಗೆ ಅವೆಲ್ಲ ಬಗೆಹರಿದಲ್ಲವ ನೀನು ಹಾಕೋ. ನೀ ಹೇಳಿಕಂದ್ರೂ ನಾ ಅದ್ರ ಸುದ್ದಿಗೆ ಹೋಗಿದ್ದಿಲ್ಲ, ನನಗೆ ಅವೆಲ್ಲ ಬರೋದಿಲ್ಲ, ನೀನೇ ಹಾಕೋ ಬಂದು. ಏನು ಬಿಡ ಇವ ಸೀರೆ ದಡಿಯಾನ್ ಹೊಲಸ ಹೋಗಿಲ್ಲ ಹಂಗೆ ಐತಿ. ಸುಮ್ಮನೆ ಏನು ಹಂಗೆ ಗರ ಗರ ತಿರುಗತ್ ಕಾಣ್ತತಲ್ಲ. ಏನು ಮಾಡೋದ್ರಿ ಅಮ್ಮ ಈಗ ಸುಮ್ಮನೆ ಮತ್ತೀಗ ಟವಲ್ಲು ಇಲುಂಗಿ ಪಂಜಿ ಇವ್ರದ್ದೊಂದು ಶರ್ಟ್ ಪ್ಯಾಂಟ್ ಇವೇನಾಗ್ಬಿಡ್ತಾವಂದ್ರೆ ದಿನ ದಿನ ಒಗ್ಯಾಕೂ ಆಗಿರಂಗಿಲ್ಲ ನನ್ನ ಕೆಲಸದಾಗ. ಇನ್ನು ನೀವು ಒಗ್ಯಾಕತ್ರ ನಿಮಗೆ ತ್ರಾಸ ಆಕೈತಿ. ಹಂಗೆ ಸುಮ್ಮನೆ ಈಗ ಇಡು ಬದ್ಲಿ ಸ್ವಲ್ಪ ಹಿಂಗೆ ತಿರು ಕೊಡ್ತತಲ್ಲ ಲಂಗ ದಿನ ಉಡು ಸೀರೆಗೆ ನಡೀತೈತಲ್ಲ ಅಂತ ತಂದಿದ್ದಷ್ಟೇ. ಚಲೋ ಅರ್ಬಿ ಹಾಕಕ್ಕೆ ಬರಂಗಿಲ್ಲ ರೀ ಅದ್ರೊಳಗೆ. ಮುತ್ತಿನವು ಹಳ್ಳಿನವು ಈ ಚಲೋ ನೆಟ್ಟು ಚೂಡಿದಾರ ಈ ಥರ ಎಲ್ಲ ಹಾಕಕ್ಕೆ ಬರಂಗಿಲ್ಲಮ್ಮ. ಹಾಕಿದ್ರೆ ಗುಂಜ ಬಿಟ್ಬಿಡ್ತದಲ್ಲ. ಅದ ಅಂತೇನೆ ನಾನು. ಆತು ನೀವು ಹೋಗಿ ಬಾ, ನೀನ ಬಂದು ಹಾಕುವ ಯಾವ ಹಾಕುವ ಏನು ಮಾಡುವ ನೋಡು. ಆತಮ್ಮ ನೋಡು ಮಗಳು ಅಂತಾಳ, ಮೊಮ್ಮಗನ ನೋಡ್ಕೊಳ್ಳೋದು ಏಟ್ರ ಖಬ್ರ ಐತನ. ಮೊಮ್ಮಗನ್ನು ಬಿಟ್ಕೊಟ್ಟು ಮಗಳನ್ನ ಹೇಳಾರ್ದ ಕೇಳಾರ್ದ ಹೆಂಗೆ ಹೋಗ್ಯಾಳ. ಇಷ್ಟ ಎಲ್ಲ ನಾವು ಬೇಕದೇನಲ್ಲ ಅದಕ್ಕೆ. ಅಲ್ಲ ನಾನು 2 ದಿನ ಹೋಗಿ ಬರ್ತಿದ್ದಿಲ್ಲನು, ಈಕಿಗೆ 2 ದಿನ ಸುಟಿ ಮಾಡಂದಿದ್ರೆ ಅಕ್ಕಿತ್ತಪ್ಪ. ಒಂದು ಮಾತು ಹೇಳಿಲ್ಲ ಕೇಳಿಲ್ಲ ನೋಡು ನನಗೆ ಹೆಂಗೆ ಹೋಗ್ಯಾರ ಹಂಗೆ ಎಲ್ಲ ಒಣೆನವ್ರು ಮಾತಾಡ್ಕೊಂಡು. ಬರಲಿ ಯಾವ್ಯಾಕ್ಯಾರ ಬಿಡಾಡಿ ನಾನು ಅಂತೇಳಿ ಅವಾಗ ಮಾಡ್ತೇನೆ.